ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಿಗ್ಗೆದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ ಬಾಕ್ಸ್ಗೆ ಮೊದಲನೇದಾಗಿ ನಾನು ಮಾಡ್ತಾ ಇರೋದು ಟೊಮೆಟೊ ಚಟ್ನಿ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರಲಿ ಅಲ್ಲಿವರೆಗೂ ನಾನು ಈ ಕಡೆ ಟೊಮೆಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಎರಡು ಕೆಲಸ ಒಟ್ಟಿಗೆ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜು 3 ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಚಟ್ನಿ ಮಾಡಬೇಕಾದ್ರೆ ಟೊಮೆಟೊನ ನೀವು ಆದಷ್ಟು ಚೆನ್ನಾಗಿ ಹಣ್ಣಾಗಿರೋ ತೊಗೊಳ್ಳಿ. ಅಷ್ಟರಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರೋದಿಲ್ಲ ಮತ್ತು ಇದರಿಂದ ಚಟ್ನಿಗೂ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಆದ ನಂತರ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ, ಅದ್ರ ಜೊತೆ 1 ಟೀ ಸ್ಪೂನ್ ಬಿಳಿ ಎಳ್ಳು, ಹಾಗೆ ಅದ್ರ ಜೊತೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸುಮಾರು ಒಂದು 5 ರಿಂದ 6 ನಿಮಿಷ ಬೇಕಾಗುತ್ತೆ ಟೊಮೆಟೊ ಸಾಫ್ಟ್ ಆಗೋದಕ್ಕೆ. ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಮೀಡಿಯಮ್ಲಿನೇ ಇಟ್ಕೊಳ್ಳಿ. ಈ ಕಡೆ ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ನೆಕ್ಸ್ಟ್ ಈ ಕಡೆ ನಾನು ಹಾಗೆ ಮಶ್ರೂಮ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ದು ಇವತ್ತು ನಾನು ಬಟರ್ ಗಾರ್ಲಿಕ್ ಫ್ರೈ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಕಡೆ ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಈ ಕೆಲಸ ಕೂಡ ಮಾಡ್ಕೋಬೋದು. ಮೊದಲನೇದಾಗಿ ನಾನಿಲ್ಲಿ ಅದ್ರದ್ದು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡ್ಕೋತೀನಿ. ಹಾಗೆ ಮಧ್ಯದಲ್ಲಿ 1-2 ಸತಿ ನಾನು ಟೊಮೆಟೊನ ಚೆಕ್ ಮಾಡ್ತಾಯಿದ್ದೆ. ಸೊ ನೋಡಿ ಟೊಮೆಟೊ ಇವಾಗ ಸಾಫ್ಟ್ ಆಗಿದೆ. ಈ ಸ್ಟೇಜಿಗೆ ಬಂದಮೇಲೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಫ್ರೆಶ್ ಕರಿಬೇವು ಮತ್ತು ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಪುನಃ ಇದನ್ನು ಒಂದು ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡು ಆದಮೇಲೆ ಇವಾಗ ಇದನ್ನು ಆರೋದಕ್ಕೆ ಬಿಡೋಣ. ಸೊ ಸ್ವಲ್ಪ ಇದು ತಣ್ಣಗಾದಮೇಲೆ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕಿಬಿಟ್ಟು ಇದ್ರದ್ದು ಪೇಸ್ಟನ್ನು ಮಾಡ್ಕೊಳ್ಳೋಣ. ಸೊ ಅದು ತಣ್ಣಗಾಗೋಷ್ಟರಲ್ಲಿ ನಾನು ನೆಕ್ಸ್ಟ್ ಈ ಕಡೆ ಮಶ್ರೂಮ್ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಮಶ್ರೂಮ್ದು ಸಿಪ್ಪೆತೆಲ್ಲ ತೆಗೆದುಬಿಟ್ಟು ಅದನ್ನು ತೊಳೆದಿಟ್ಟಿದ್ದೆ. ನಾನಿಲ್ಲಿ ಫೋಲ್ 1 ಪ್ಯಾಕೆಟ್ ಮಶ್ರೂಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕರಗದ ಮೇಲೆ ಸ್ವಲ್ಪ ಆಗುತ್ತೆ. ಸೊ ಹಾಗಾಗಿ ಒಂದು ಫುಲ್ ಪ್ಯಾಕೆಟ್ ಮಶ್ರೂಮನ್ನೇ ತೊಗೋತಾ ಇರೋದು. ಇದನ್ನು ತುಂಬ ಸಣ್ಣ ಸ್ಲೈಸಲ್ಲಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪ ಸ್ಲೈಸಲ್ಲಿನೇ ಕಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ಅಷ್ಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಟೊಮೆಟೊದೆಲ್ಲ ಏನಿದೆ ಅದು ಕೂಡ ತಣ್ಣಗಾಗಿದೆ. ಇವಾಗ ಒಂದು ದೊಡ್ಡದಾಗಿರೋ ಒಂದು ಮಿಕ್ಸರ್ ಜಾರ್ಗೆ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಟೊಮೆಟೊದು ಏನಿದೆ ಅದನ್ನೆಲ್ಲ ಹಾಕಿಬಿಟ್ಟು ಇದ್ರದ್ದು ಪೇಸ್ಟನ್ನು ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಇದನ್ನು ಪೇಸ್ಟ್ ಮಾಡೋವಾಗ ಸ್ವಲ್ಪ ನೀರು ಕೂಡ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಪೇಸ್ಟನ್ನು ಮಾಡ್ಕೊಳ್ಳಿ. ನೋಡಿ ನಾನು ನೀರು ಹಾಕದೆ ಇದನ್ನು ಹಾಗೆ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ತಿರ್ಗಾ ಅದೇ ಪ್ಯಾನನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾರ್ಮಲ್ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕೋತಾ ಇರೋದು. ಒಣಮೆಣಸಿನ್ಕಾಯಿ, ಹಿಂಗು, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿ ಇವಾಗ ನಾವು ರುಬ್ಬಿಟ್ಟುಕೊಂಡಂತಹ ಮಸಾಲನ ಹಾಕ್ಕೊಳ್ಳೋಣ. ಇದು ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕೆ ತುಂಬಾ ಈಸಿಯಾಗಿದೆ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಇಡ್ಲಿ, ದೋಸೆ ಮತ್ತು ಅನ್ನದ ಜೊತೆ, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪರೋಟ ಇದು ಮಾಡಿದರೆ ಇದನ್ನು ಚಟ್ನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ಚಟ್ನಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ತಿರ್ಗಾ ಏನು ಕುದಿಸ್ಬೇಕಂತ ಏನಿಲ್ಲ, ಜಸ್ಟ್ ಒಂದು 2 ನಿಮಿಷ ಹಾಗೆ ಗ್ಯಾಸಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿಸಿ ಬಿಸಿ ನಮ್ಮದು ಟೊಮೆಟೊ ಚಟ್ನಿ ರೆಡಿ ಆಯಿತು. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಬೇಕಂದರೆ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚಟ್ನಿ ಆದ ನಂತರ ಇವಾಗ ಇಡ್ಲಿಗೆ ಇಡ್ತಾ ಇರೋದು. ಇಡ್ಲಿ ಮತ್ತು ದೋಸಾಗ ನಾನು ಸೇಮ್ ಒಂದೇ ಹಿಟ್ಟನ್ನು ಯೂಸ್ ಮಾಡ್ತೀನಿ. ಇದಕ್ಕೊಂದು ಬೇರೆ ಬೇರೆ ಥರ ರುಬ್ಬೋದಿಲ್ಲ. ಒಂದು ಸರ್ತಿ ಹಿಟ್ಟನ್ನು ಮಾಡಿಟ್ರೆ ಸೊ ನಾನು ಒಂದು ಸರ್ತಿ ಇಡ್ಲಿ ಮಾಡ್ತೀನಿ, ಒಂದು ಸರ್ತಿ ದೋಸೆ ಮಾಡ್ತೀನಿ, ಬೇಕಾದರೆ ಒಂದು ಸರ್ತಿ ಪಡ್ಡು ಕೂಡ ಮಾಡ್ಕೋತೀನಿ. ಆದರೆ ಹಿಟ್ಟನ್ನು ನೀವು ರುಬ್ಬೋವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ರೆ ನೀವು ಆ ಹಿಟ್ಟಿಂದ ಏನು ಬೇಕಾದರೂ ಮಾಡ್ಕೋಬೋದು. ಹಾಗೆ ನೀವು ಫ್ರಿಜ್ಜಲ್ಲಿ ಹಿಟ್ಟನ್ನು ಸ್ಟೋರ್ ಮಾಡ್ತೀರಾ ಅಂದರೆ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಹಾಗೆ ಸ್ಟೋರ್ ಮಾಡ್ಕೊಳ್ಳಿ. ಸೊ ಬೇಕಂದಾಗ ನೀವು ಉಪ್ಪನ್ನು ಹಾಕಿಬಿಟ್ಟು ನೀವು ಹಾಕ್ಕೋಬೋದು. ಆವಾಗ ಹಿಟ್ಟು ನಿಮ್ಮದು ಹುಳಿ ಆಗೋದಿಲ್ಲ. ಸೊ 1 ವಾರದ ತನಕ ಹಿಟ್ಟು ಚೆನ್ನಾಗಿರುತ್ತೆ.
ನೋಡಿ ಅವಾಗೆ ನಾನು ನೀರನ್ನು ಬಿಸಿಗಿಟ್ಟಿದೆ. ಈ ಕಡೆ ಇಡ್ಲಿ ಸಾಚ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ನೀರು ಕುದಿ ಬಂದಮೇಲೆ ನಾವು ಇಡ್ಲಿನ ಇಡಬೇಕು. ಸೊ ಅವಾಗ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ. ಸೊ ಈ ಕಡೆ ಇಡ್ಲಿ ರೆಡಿ ಆಗ್ತಾ ಇರಲಿ. ನೆಕ್ಸ್ಟ್ ನಾನು ಇಡ್ಲಿದು ಏನಿದೆ ಅದನ್ನು ಬೇರೆ ಗ್ಯಾಸ್ ಮೇಲೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ಇನ್ನೂ ಒಂದು ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ನಾನು ಮಶ್ರೂಮ್ ಫ್ರೈ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ ಫ್ರೈಗೆ ನಾನು ಎಣ್ಣೆ ಮತ್ತು ಬಟರ್ ಎರಡೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ಬೆಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬರೀ ಎಣ್ಣೆಯಲ್ಲಿ ಕೂಡ ಇದನ್ನು ಮಾಡ್ಕೊಳ್ಳಿ. ಬೆಣ್ಣೆ ಕರಗಿದ ಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಮಶ್ರೂಮನ್ನು ಹಾಕ್ಕೊಳ್ಳೋಣ. ಮಶ್ರೂಮನ್ನು ಹಾಕಿದ ತಕ್ಷಣ ನೀವು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಅದು ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ ಒಂದು 2 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ಸೊ ಅಷ್ಟರಲ್ಲಿ ಮಶ್ರೂಮಲ್ಲಿರುವಂಥ ನೀರೆಲ್ಲ ಕಂಪ್ಲೀಟ್ ಹೋಗಿರುತ್ತೆ ಮತ್ತು ಮಶ್ರೂಮ್ ಕೂಡ ನೋಡಿ ಅವಾಗಿನಕ್ಕಿಂತ ಇವಾಗ ಸಾಫ್ಟ್ ಆಗಿದೆ. ಈ ಥರ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸನ್ನು ಹಾಕ್ಕೋತಾ ಇದ್ದೀನಿ. ಡಾರ್ಕ್ ಸೋಯಾ ಸಾಸ್ ಬಂದುಬಿಟ್ಟು ಟೋಟಲಿ ಆಪ್ಷನಲ್ ಇದೆ. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಆದರೆ ನೀವು ಇದನ್ನು ಹಾಕಿದ್ರೆ ಕಲರು ಮತ್ತು ಟೇಸ್ಟ್ ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಸೊ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಫೈನಲಾಗಿ ನಮ್ಮದು ಬಟರ್ ಗಾರ್ಲಿಕ್ ಮಶ್ರೂಮ್ ಫ್ರೈ ರೆಡಿ ಆಯಿತು. ಸೊ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಟೈಮ್ ಬಂದು ಶಾರ್ಪಾಗಿ 7 o'clock ಆಗಿದೆ. ತೋರಿಸ್ತಾ ಇದ್ದೀನಿ ನಿಮಗೆ ಟೈಮು ಕೂಡ ನಾನು. ಸೊ ಬೆಳಗ್ಗೆ 5:15 ಎದ್ದಿರ್ತೀನಿ ನಾನು. ಸೊ 7 o'clock ಅನ್ನೋಷ್ಟರಲ್ಲಿ ನಂದು ಕಂಪ್ಲೀಟ್ ಅಡುಗೆ ಕೆಲಸ ಎಲ್ಲ ಮುಗಿದಿರಬೇಕು. ಅದಾದ ನಂತರ ನಾನು ಮಕ್ಕಳಿಗೆ ಸ್ನಾನ ಮಾಡಿಸೋದು ಮತ್ತು ಅವರಿಗೆಲ್ಲ ರೆಡಿ ಮಾಡೋದೈತೆಲ್ಲ ಮಾಡ್ತೀನಿ. ಹಾಗೆ ನಾನು ಕುಕ್ಕರಲ್ಲಿ ಸ್ವೀಟ್ ಕಾರ್ನ್ ಕೂಡ ಬೇಯೋದಕ್ಕೆ ಇಟ್ಟಿದೆ. ಸೊ ಅದು ಕೂಡ ಇವಾಗ ಬಿಡಿಸ್ತಾ ಇದ್ದೀನಿ. ಮಕ್ಕಳಿಗೆ ನಾನು ದಿನ ಒಂದೊಂದು ಥರ ಸೈಡ್ಗೆ ಕೊಡ್ತಾ ಇರ್ತೀನಿ. ಒಂದು ಸರ್ತಿ ಹಣ್ಣು ಕೊಡ್ತೀನಿ, ಒಂದು ಈ ಥರ ಸ್ವೀಟ್ ಕಾರ್ನ್ ಕೊಡ್ತೀನಿ, ಹಾಗೆ ಇನ್ನೂ ಒಂದು ಸ್ವಲ್ಪ ತರಕಾರಿ ಎಲ್ಲ ಬಾಯ್ಲ್ ಮಾಡಿ ಕೊಡ್ತಾ ಇರ್ತೀನಿ. ನೋಡಿ ಆಲ್ರೆಡಿ ವಿಶು ರೆಡಿಯಾಗಿ ಬಂದು ಇವಾಗ ತಿಂಡಿನ ತಿಂತಾ ಇದ್ದಾನೆ. ಸೊ ಇನ್ನೂ ಶ್ರಾವಣಿ ಬಂದಿಲ್ಲ, ಅವಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಸೊ ವಿಶುನೇ ಬೇಗ ಬಂದ. ಸೊ ಹಾಗಾಗಿ ಅವನಿಗೆ ಬೇಗ ನಾನು ತಿಂಡಿನ ಹಾಕ್ಕೊಟ್ಟೆ. ಸೊ ಅಷ್ಟರಲ್ಲಿ ನಾನು ಈ ಕಡೆ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿಂದು ಲಂಚ್ ಬಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು, ಹಾಗೆ ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋದರು. ಸೊ ಅವರೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಹಾಗೆ ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತೀನಿ. ಇಲ್ಲಾಂದರೆ ಊರಿಗೆ ಏನಾದರೂ ಫೋನ್ ಮಾಡೋದಿದ್ರೆ ಸೊ ಅಮ್ಮನ ಜೊತೆ ಫೋನಲ್ಲಿ ಮಾತಾಡಿಬಿಟ್ಟು ಆಮೇಲೆ ನಾನು ಮತ್ತೆ ಕಿಚನಲ್ಲಿ ಬಂದು ಉಳಿದಿರೋವಂಥ ಕ್ಲೀನಿಂಗ್ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದಿರ್ತೀವಿ. ಸೊ ಅವರೆಲ್ಲ ಹೋದ್ಮೇಲೆ ನಮ್ಗೆ ಕೂಡ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಅದಾದ ನಂತರ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ರಾತ್ರಿ ಪಾತ್ರೆ ಸೊ ನೈಟಲ್ಲಿ ಇರೋವಂಥ ಪಾತ್ರೆ ಎಲ್ಲ ನಾನು ರಾತ್ರಿನೇ ಕ್ಲೀನ್ ಮಾಡಿರ್ತೀನಿ. ಸೊ ಬೆಳಿಗ್ಗೆ ನಾನು ಏನೇನು ಅಡುಗೆ ಮಾಡಿರ್ತೀನಿ ಅಷ್ಟು ಮಾತ್ರ ಪಾತ್ರೆಗಳು ಬಿದ್ದಿರ್ತವೆ. ಸೊ ಹಾಗೆ ನಾನು ಆವಾಗಿದ್ದ ಪಾತ್ರೆಗಳನ್ನು ಆವಾಗೇ ಕ್ಲೀನ್ ಮಾಡಿಬಿಡ್ತೀನಿ. ಅಕಸ್ಮಾತ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಪಾತ್ರೆಗಳು ಇದ್ದರೆ ಅದನ್ನು ನಾನು ಡಿಶ್ ವಾಷರ್ಗೆ ಹಾಕ್ತೀನಿ. ಇಲ್ಲಾಂದರೆ ನಾನು ಆವಾಗಿಂದ ಪಾತ್ರೆಗಳನ್ನು ನಾನು ಆವಾಗೇ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಆವಾಗ ನಮಗೆ ಜಾಸ್ತಿ ಹೆವಿ ಅನಿಸೋದಿಲ್ಲ. ಸೊ ಕೆಲಸ ಕೂಡ ಬೇಗ ಆಗುತ್ತೆ. ಸೊ ಕಿಚನ್ಗೆ ಬಂದಾಗ ನನ್ನ ಕಿಚನ್ ಕ್ಲೀನಾಗಿ ನೀಟಾಗಿ ಇರಬೇಕು. ಸೊ ಅಂದರೆ ನನಗೆ ಸಮಾಧಾನ. ಸೊ ಇಲ್ಲಾಂದರೆ ಹೋಲ್ಬಿಡು ಆಮೇಲೆ ಮಾಡೋಣ, ಮಧ್ಯಾಹ್ನಕ್ಕೆ ಒಟ್ಟಿಗೆ ತೊಳೆಯೋಣ, ಆ ಥರ ಎಲ್ಲ ನಾನು ಏನು ಮಾಡೋದಿಲ್ಲ. ಸೊ ಬೆಳಿಗ್ಗೆ ತಿಂಡಿ ಮಾಡಿರೋದು ಪಾತ್ರೆ ನಾನು ಆವಾಗೇ ತೊಳೆದು ಬಿಡ್ತೀನಿ. ಮತ್ತು ಮಧ್ಯಾಹ್ನ ಏನು ಅಡುಗೆನ ಮಾಡಿರ್ತೀನಿ ಸೊ ಆ ಪಾತ್ರೆ ಬೇಕಾದರೆ ನಾನು
ಸಾಯಂಕಾಲ ಮಕ್ಕಳು ಇರ್ತಾರ ಸ್ಕೂಲಿಂದ ಬಂದಮೇಲೆ ಅವ್ರದ್ದು ಲಂಚ್ ಬಾಕ್ಸ್ ಜೊತೆ ಅದನ್ನು ತೊಳೆದು ಬಿಡ್ತೀನಿ, ಇಲ್ಲಾಂದರೆ ಡಿಶ್ ವಾಷರ್ಗೆ ಹಾಕಿಬಿಡ್ತೀನಿ. ಆದರೆ ಜಾಸ್ತಿ ಹೊತ್ತು ತನಕ ನಾನು ಪಾತ್ರೆಯನ್ನು ಸಿಂಕಲ್ಲಿ ಇಡೋದಿಲ್ಲ. ಸೊ ಕಿಚನಿಗೆ ಬಂದಾಗ ಫಸ್ಟ್ ನಾವು ನೋಡೋದೇ ಸಿಂಕ್ ಕಡೆನೇ. ಸಿಂಕ್ ಕ್ಲೀನಾಗಿ ನೀಟಾಗಿದ್ದರೆ ಅದೇ ನಮ್ಮ ಸಮಾಧಾನ. ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಗ್ಯಾಸ್ ಕೂಡ ಒರೆಸ್ಕೊಂಡಿದ್ದೀನಿ. ಮತ್ತು ಕಿಚನ್ ಕಟ್ಟಿ ಕೂಡ ಕಂಪ್ಲೀಟ್ ಕ್ಲೀನಾಗಿದೆ. ಇವಾಗ ಮಧ್ಯಾಹ್ನ ಅಡುಗೆ ಮಾಡೋ ತನಕ ಇದು ಕಂಪ್ಲೀಟ್ ಹೀಗೆ ಕ್ಲೀನಾಗಿಯೇ ಇರುತ್ತೆ. ಸೊ ಅದಾದ ನಂತರ ನಾನು ಆಮೇಲೆ ಕಸ ಗುಡಿಸೋದು. ಬೆಳಗ್ಗೆ ಅಷ್ಟು ಬೇಗ ಎದುರು ಕೂಡ ನಾನು ಕಸ ಗುಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ನೀವು ಎಷ್ಟೇ ಕ್ಲೀನ್ ಮಾಡಿ ಅದು ನಿಮಗೆ ಕ್ಲೀನ್ ಇದೆ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಿದ್ದರೆ ಅವರು ಆಟ ಆಡ್ತಾ ಇರ್ತಾರೆ. ಸೊ ನನ್ನ ಮಗ ಅಂತೂ ಬೆಳಗ್ಗೆ ಸ್ಕೂಲಿಗೆ ಹೋಗೋ ತನಕ ಟಾಯ್ಸ್ ಜೊತೆನೇ ಆಟ ಆಡ್ತಾ ಇರ್ತಾನೆ. ನೋಡ್ತಾ ಇರ್ಬೋದು ನೀವು, ಹಾಲಲ್ಲಿ ಆಲ್ರೆಡಿ ಟಾಯ್ಸ್ ಎಲ್ಲ ಬಿದ್ದಿರ್ತವೆ. ಸೊ ಹಾಗಾಗಿ ನಾನು ಕಸ ಎಲ್ಲ ಏನೂ ಗುಡಿಸ್ಕೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಬರೀ ಕಿಚನ್ ಒಂದು ಕಸ ಗುಡಿಸ್ಬಿಟ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರು ಹೋದ್ಮೇಲೆ ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು. ಸೊ ಇವಾಗ ಟಿ ವಿನ ನೋಡ್ಕೊದ್ಬಿಟ್ಟು ನಾವು ಉಳಿದಿರೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕಂದರೆ ಮನೆಯಲ್ಲಿ ಒಬ್ಬಳೇ ಇರ್ತೀನಲ್ಲ. ಸೊ ಟಿ ವಿ ಆನ್ ಇದ್ದರೆ ಏನೋ ಒಂಥರ ಯಾರೋ ಇದ್ದಾರೆ ಮನೆಯಲ್ಲಿ, ಜೊತೆಯಲ್ಲಿ ಇದ್ದಾರೆ ಅಂತ ಆ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವರೆಲ್ಲ ಹೋದ್ಮೇಲೆ ಟಿ ವಿ ನೋಡ್ತೀನೋ ಬಿಡ್ತೀನೋ, ಆದರೆ ಟಿ ವಿ ಅಂತೂ ಆನ್ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಎಲ್ಲ ಕಡೆದು ಕ್ಲೀನಾಗಿ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರದ್ದು ಬುಕ್ಸ್ ಟಾಯ್ಸ್ ಎಲ್ಲ ಏನೇನು ಇರುತ್ತೆ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಸನ ಗುಡಿಸ್ಕೋತೀನಿ. ಮನೆ ಕೆಲಸಕ್ಕೆ ನಾನು ಯಾರನ್ನು ಕೂಡ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಸೊ ನಾನೇ ಕೆಲಸ ಮಾಡ್ತಾ ಇರ್ತೀನಿ. ಮನೆ ಒರೆಸೋದೈತೆಲ್ಲ ನಾನು ಡೈಲಿ ಮಾಡಲ್ಲ. ಸೊ ಒಂದು ದಿವಸ ಬಿಟ್ಟು ಒಂದು ದಿವಸ ಮನೇನ ಒರೆಸ್ತೀನಿ. ಆದರೆ ಕಸ ಗುಡಿಸೋದು ಮಾತ್ರ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಕಸನ ಗುಡಿಸ್ತೀನಿ. ಮನೆ ಕೆಲಸದವ್ರನ್ನ ಇಟ್ಕೊಂಡ್ರೆ ಅವ್ರನ್ನ ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ, ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನೇ ಕ್ಲೀನಾಗಿ ಮಾಡ್ಕೋತೀನಿ. ಸೊ ಇವಾಗ ಕಸ ಎಲ್ಲ ಗುಡಿಸಿದಾದ್ಮೇಲೆ ನೆಕ್ಸ್ಟ್ ಇವಾಗ ಮನೇನ ಒರೆಸ್ಕೋತಾ ಇರೋದು. ಸೊ ಎಲ್ಲಿ ಹೊರಗಡೆ ಹೋಗೋದಿರಲ್ಲ, ಮನೆಯಲ್ಲೇ ಇರ್ತೀವಲ್ಲ. ಸೊ ಯಾವಾಗ ಬೇಕು ಆವಾಗ ನಾವು ಕೆಲಸನ ಮಾಡ್ಕೋಬೋದು. ಕೆಲಸದವ್ರನ್ನ ಇಟ್ಕೊಂಡ್ರೆ ಅವರ ಆ ಟೈಮಿಗೆ ಬರ್ತಾರೆ, ಹೇಗೆ ಬೇಕು ಹಂಗೆ ಕೆಲಸನ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಏನಾದರೂ ಅಂದಾಗ ಮತ್ತು ಅವ್ರು ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಮನೆ ಎಲ್ಲ ಒರೆಸಿದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆಯಿಂದ ಇಲ್ಲಿ ತನಕ ನನ್ನ ಕೆಲಸನೇ ಇತ್ತು. ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 11 ಗಂಟೆ ಆಗ್ತಾ ಇದೆ. ಇವತ್ತು ಕ್ಲೀನಿಂಗ್ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ, ಸೊ ಫ್ರಿಜ್ಜಲ್ಲಿ ಸ್ವಲ್ಪ ದೋಸೆ ಹಿಟ್ಟಿತ್ತು. ಸೊ ಹಾಗಾಗಿ ನನಗೋಸ್ಕರ ನಾನಿಲ್ಲಿ ದೋಸೆನ ಹಾಕೋತಾ ಇದ್ದೀನಿ.
ಬೆಳಗ್ಗೆಯಿಂದ ಮಕ್ಕಳು ಹೋದ್ಮೇಲೆ ಕ್ಲೀನಿಂಗ್ ಕೆಲಸನೇ ನಮಗೆ ಜಾಸ್ತಿ ಟೈಮ್ ಹಿಡಿಯೋದು. ಸ್ಕೂಲಿಗೆ ಹೋದ್ಮೇಲೆ ಅದನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಷ್ಟೊತ್ತಾಗುತ್ತೆ. ಇದು ಚಟ್ನಿ ಬಂದ್ಬಿಟ್ಟು ಊರಲ್ಲಿ ನಮ್ಮ ಕಾಕು ಮಾಡಿಕೊಟ್ಟಿದ್ದಾರಲ್ಲ ಅದು ಚಟ್ನಿ. ಇದು ದೋಸೆಗೆ ಹಚ್ತಾ ಇದ್ದೀನಿ. ಡೈಲಿ ಯೂಸ್ ಹಚ್ಚೋದಕ್ಕೆ ನಾನು ಈ ಥರದ ಕಂಟೈನರಲ್ಲಿ ಹಾಕಿಡ್ತೀನಿ. ಆಮೇಲೆ ಉಳಿದಿದ್ದನ್ನು ನಾನು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಅವಾಗ ತುಂಬ ದಿವಸ ತನಕ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ನನ್ನ ಮಾರ್ನಿಂಗ್ ರೂಟೀನನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.